ನಮಸ್ಕಾರ. ಬನ್ನಿ ನಾವು ನೇರವಾಗಿ ಕುರುಕ್ಷೇತ್ರವ ಯುದ್ಧಭೂಮಿಗೆ ಹೋಗೋಣ. ಇತಿಹಾಸದ ಒಂದು ನಿರ್ಣಾಯಕ ಕ್ಷಣ. ಅಲ್ಲಿ ಒಬ್ಬ ಮಹಾವೀರನ ಆಳವಾದ ದುಃಖ ಇಡೀ ಜಗತ್ತಿಗೆ ದಾರಿದೀಪವಾಗುವ ಭಗವದ್ಗೀತೆಯ ಜ್ಞಾನಕ್ಕೆ ಕಾರಣವಾಗುತ್ತೆ. ಬನ್ನಿ, ಅರ್ಜುನನ ಆ ವಿಷಾದ ಮತ್ತು ಶ್ರೀಕೃಷ್ಣನ ಮೊದಲ ಉಪದೇಶದ ಈ ಅದ್ಭುತ ಪ್ರಸಂಗವನ್ನು ಒಟ್ಟಿಗೆ ಅರ್ಥಮಾಡಿಕೊಳ್ಳೋಣ. ಯುದ್ಧದ ಶಂಖಗಳು ಮೊಳಗಿವೆ, ಎರಡೂ ಕಡೆಯ ಸೈನ್ಯಗಳೂ ಮುಖಾಮುಖಿಯಾಗಿ ನಿಂತಿವೆ. ಆದ್ರೆ ಶತ್ರುಗಳ ಸಾಲಿನಲ್ಲಿ ತನ್ನವರನ್ನೇ ಅಂದ್ರೆ ತನ್ನ ಗುರುಗಳನ್ನ, ಅಜ್ಜಂದಿರನ್ನ, ಬಂಧುಗಳನ್ನ ಕಂಡಾಗ ಅರ್ಜುನನ ಧೈರ್ಯವೆಲ್ಲ ಕುಸಿದು ಹೋಗುತ್ತೆ. ಅವನು ತೀವ್ರವಾದ ದುಃಖ ಮತ್ತು ಗೊಂದಲದಲ್ಲಿ ಮುಳುಗಿ ಒಂದು ರೀತಿಯ ಬಿಕ್ಕಟ್ಟಿನ ಹಂತವನ್ನ ತಲುಪ್ತಾನೆ. ಅಧ್ಯಾಯ 1 ಶ್ಲೋಕ 46. ಸಂಜಯ ಉವಾಚ ಏವಮುಕ್ತ್ವಾರ್ಜುನಃ ಸಂಖ್ಯೇ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕಸಂವಿಘ್ನ ಮಾನಸಃ ಛೇಯಲಿಯು. ನೋಡಿ, ಇಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧಭೂಮಿಯ ದೃಶ್ಯವನ್ನು ವಿವರಿಸುತ್ತಿದ್ದಾನೆ. ಅರ್ಜುನನು ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ತನ್ನ ಬಿಲ್ಲು ಬಾಣಗಳನ್ನೆಲ್ಲ ಪಕ್ಕಕ್ಕಿಟ್ಟು ದುಃಖದಿಂದ ಕಂಗಿಟ್ಟು ರಥದಲ್ಲಿ ಕುಳಿತುಬಿಡ್ತಾನೆ. ಅವನ ಮನಸ್ಸು ಸಂಪೂರ್ಣವಾಗಿ ಕದಡಿ ಹೋಗಿತ್ತು. ಅಂದ ಹಾಗೆ ತಾತ್ಪರ್ಯದಲ್ಲಿ ಒಂದು ಸುಂದರವಾದ ಮಾತಿದೆ. ಇಂಥ ಕರುಣೆ, ಮೃದು ಹೃದಯ ಹೊಂದಿರುವ ಭಗವಂತನ ಭಕ್ತನೇ ಆತ್ಮಜ್ಞಾನವನ್ನು ಪಡೆಯಲು ನಿಜವಾಗಿಯೂ ಅರ್ಹ. ಇಲ್ಲಿಯವರೆಗೆ ನಾವು ನೋಡಿದ್ದು ಅರ್ಜುನನ ದುಃಖವನ್ನು. ಆದ್ರೆ ಇಲ್ಲಿಂದ ಕಥೆ ಒಂದು ಮಹತ್ವದ ತಿರುವು ಪಡೆಯುತ್ತೆ. ತನ್ನ ಭಕ್ತನ ಸ್ಥಿತಿಯನ್ನು ಕಂಡ ಶ್ರೀಕೃಷ್ಣನು ತನ್ನ ಉಪದೇಶವನ್ನು ಶುರು ಮಾಡ್ತಾನೆ. ಇಲ್ಲಿಂದಲೇ ಭಗವದ್ಗೀತೆಯ ಆ ದಿವ್ಯ ಜ್ಞಾನ ಗಂಗೆ ಹರಿಯಲು ಶುರುವಾಗುತ್ತೆ. ಅಧ್ಯಾಯ 2 ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಮಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಮುವಾಚ ಮಧುಸೂದನಃ. 1. ಸಂಜಯ ಮುಂದುವರೆದು ಹೇಳ್ತಾನೆ. ಕರುಣೆಯಿಂದ ತುಂಬಿ ಕಣ್ಣೀರು ಸುರಿಸುತ್ತಾ ಖಿನ್ನನಾಗಿದ್ದ ಅರ್ಜುನನನ್ನು ನೋಡಿ ಮಧುಸೂದನನು ಹೀಗೆ ಹೇಳುದನು. ಇಲ್ಲಿ ಮಧುಸೂದನ ಅನ್ನೋ ಹೆಸರು ಬಹಳ ಮುಖ್ಯ. ಯಾಕಂದ್ರೆ ಕೃಷ್ಣನು ಮಧು ಎಂಬ ರಾಕ್ಷಸನನ್ನು ಕೊಂದವನು. ಹಾಗೆಯೇ ತನ್ನ ಮನಸ್ಸನ್ನು ಆವರಿಸಿದ್ದ ಈ ಅಜ್ಞಾನವೆಂಬ ರಾಕ್ಷಸನನ್ನು ಕೂಡ ಕೃಷ್ಣನೇ ಕೊಲ್ಲಬೇಕು ಅಂತ ಅರ್ಜುನನು ಮನಸ್ಸಿನಲ್ಲೇ ಬಯಸ್ತಿದ್ದ. ಹಾಗಾದ್ರೆ ತನ್ನ ಪ್ರೀತಿಯ ಗೆಳೆಯ, ತನ್ನ ಭಕ್ತ ಇಂತಹ ದುಃಖದ ಸ್ಥಿತಿಯಲ್ಲಿದ್ದಾಗ ಭಗವಂತನ ಮೊದಲ ಮಾತುಗಳು ಹೇಗಿದ್ವು? ಆತ ಅವನಿಗೆ ಸಮಾಧಾನ ಹೇಳಿದ್ನಾ ಅಥವಾ ಅವನನ್ನು ತೀವ್ರವಾಗಿ ಪ್ರಶ್ನಿಸಿದ್ನಾ? ಬನ್ನಿ ನೋಡೋಣ. ಅಧ್ಯಾಯ 2 ಶ್ಲೋಕ 2. ಗಮನಿಸಿ, ಇಲ್ಲಿಂದ ಶ್ರೀ ಭಗವಾನ್ ವಾಚ ಅಂತ ಶುರುವಾಗತ್ತೆ. ಅಂದರೆ ಇನ್ನು ಮುಂದೆ ಮಾತಾಡ್ತಿರುವುದು ಸಾಕ್ಷಾತ್ ಪರಮಾತ್ಮನೇ. ಶ್ರೀ ಭಗವಾನು ವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. 21. ಈ ಭಗವಾನ್ ಅನ್ನೋ ಪದಕ್ಕೆ ತುಂಬಾನೇ ಆಳವಾದ ಅರ್ಥ ಇದೆ. ಭಗವಾನ್ ಅಂದ್ರೆ ಯಾರು? 6 ಗುಣಗಳನ್ನು ಅಂದ್ರೆ ಸಂಪೂರ್ಣ ಐಶ್ವರ್ಯ, ಸಂಪೂರ್ಣ ಶಕ್ತಿ, ಸಂಪೂರ್ಣ ಕೀರ್ತಿ, ಸಂಪೂರ್ಣ ಸೌಂದರ್ಯ, ಸಂಪೂರ್ಣ ಜ್ಞಾನ ಮತ್ತು ಸಂಪೂರ್ಣ ವೈರಾಗ್ಯವನ್ನ ಪೂರ್ಣವಾಗಿ ಹೊಂದಿರ್ತಾನೋ ಅವನೇ ಭಗವಂತ. ಈ ಒಂದು ಶಬ್ದವೇ ಕೃಷ್ಣನ ಪರಮಸ್ಥಿತಿಯನ್ನು ನಮ್ಗೆ ತಿಳಿಸುತ್ತೆ. ಕೃಷ್ಣನ ಮಾತುಗಳು ಸಮಾಧಾನ ಮಾಡುವಂತಿಲ್ಲ, ಬದಲಿಗೆ ಚುಚ್ಚುವಂತಿವೆ ಅಲ್ವಾ? ಆತ ನೇರವಾಗಿ ಕೇಳ್ತಾನೆ, ಅರ್ಜುನ, ಈ ಕಷ್ಟದ ಸಮಯದಲ್ಲಿ ಈ ಕಲ್ಮಶ, ಈ ಕೊಳೆ ನಿನ್ಗೆ ಎಲ್ಲಿಂದ ಬಂತು? ಜೀವನದ ಮೌಲ್ಯ ತಿಳಿದ ಆರ್ಯರಿಗೆ ಇದು ಸರಿಹೊಂದುವುದಿಲ್ಲ. ಇದು ನಿನಗೆ ಸ್ವರ್ಗವನ್ನಂತೂ ನೀಡುವುದಿಲ್ಲ, ಬದಲಾಗಿ ಅಪಕೀರ್ತಿಯನ್ನು ತಂದುಕೊಡುತ್ತದೆ. ಅಧ್ಯಾಯ 2 ಶ್ಲೋಕ 3. ಕ್ಲೈಭ್ಯಂ ಮಾಸ್ಮ ಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪಃ. 3. ಕೃಷ್ಣನ ಮಾತುಗಳು ಇನ್ನಷ್ಟು ತೀಕ್ಷ್ಣವಾಗಿತ್ತವೆ. ಓ ಪಾರ್ಥ, ಈ ಹೀನವಾದ ನಪುಂಸಕತ್ವಕ್ಕೆ, ಈ ದುರ್ಬಲತೆಗೆ ಶರಣಾಗ್ಬೇಡ. ಇದು ನಿನಗೆ ಶೋಭಿಸುವುದಿಲ್ಲ. ನಿನ್ನ ಹೃದಯದ ಈ ಕ್ಷುಲ್ಲಕ ದೌರ್ಬಲ್ಯವನ್ನ ಬಿಟ್ಟು ಎದ್ದು ನಿಲ್ಲು. ಓ ಶತ್ರುಗಳನ್ನ ದಂಡಿಸುವವನೇ, ಎದ್ದೇಳು ಅಂತ ಅವನನ್ನು ಬಡಿದೆಬ್ಬಿಸಲು ಪ್ರಯತ್ನಿಸುತ್ತಾನೆ. ಕೃಷ್ಣನ ಈ ಕಠಿಣ ಮಾತುಗಳನ್ನು ಕೇಳಿ ಅರ್ಜುನ ತಕ್ಷಣ ಯುದ್ಧಕ್ಕೆ ಸಿದ್ಧನಾಗ್ತಾನಾ? ಇಲ್ಲ. ಅವನ ಮನಸ್ಸಿನಲ್ಲಿರುವ ಆಳವಾದ ಸಂಘರ್ಷವನ್ನು ಅವನು ಈಗ ವಿವರಿಸಲು ಶುರುಮಾಡ್ತಾನೆ. ಅದೇ ಅವನ ಧರ್ಮಸಂಕಟ. ಅಧ್ಯಾಯ 2 ಶ್ಲೋಕ 4. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿರ್ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವರಿ ಸೂದನ. 4. ಅರ್ಜುನ ಈಗ ತನ್ನ ವಾದವನ್ನು ಮುಂದಿಡುತ್ತಾನೆ. ಓ ಮಧುಸೂದನನೇ,
ಓ ಶತ್ರುನಾಶಕನೇ, ಭೀಷ್ಮ ಮತ್ತು ದ್ರೋಣರಂತಹ ಪೂಜೆಗೆ ಅರ್ಹರಾದವರ ಮೇಲೆ ನಾನು ಹೇಗೆ ಬಾಣಗಳಿಂದ ಪ್ರತಿದಾಳಿ ಮಾಡಲಿ? ಅವರೊಬ್ಬರು ನನ್ನ ಪಿತಾಮಹ, ಇನ್ನೊಬ್ಬರು ನನ್ನ ಗುರುಗಳು. ಅಧ್ಯಾಯ 2 ಶ್ಲೋಕ 5 ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಹತ್ವಾ ಅರ್ಥಕಾಮಾಂಸ್ತು ಗುರೂನಿಹೈವ ಭುಂಜಿಯೇತ್ ಭೋಗಾನ್ ರುಧಿರಪ್ರದಿಗ್ಧಾನ್. 5 ನೋಡಿ, ಅರ್ಜುನನ ಸಂಕಟ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಈ ಮಹಾನುಭಾವರಾದ ಗುರುಗಳನ್ನ ಕೊಲ್ಲುವ ಬದಲು ಈ ಜಗತ್ತಿನಲ್ಲಿ ಭಿಕ್ಷೆ ಬೇಡಿ ಬದುಕಿದ್ರೂ ಪರವಾಗಿಲ್ಲ, ಅದೇ ನನ್ಗೆ ಶ್ರೇಯಸ್ಸು ಅಂತ ಹೇಳ್ತಾನೆ. ಒಂದು ವೇಳೆ ಅವರು ಲೌಕಿಕ ಲಾಭಕ್ಕಾಗಿ ದುರ್ಯೋಧನನ ಪಕ್ಷದಲ್ಲಿ ನಿಂತಿರಬಹುದು, ಆದ್ರೆ ಅವರು ನನ್ನ ಗುರುಗಳು. ಅವರನ್ನ ಕೊಂದ ನಂತರ ನಾವು ಅನುಭವಿಸುವ ರಾಜ್ಯ ಮತ್ತು ಸುಖಭೋಗಗಳೆಲ್ಲವೂ ಅವರ ರಕ್ತದಿಂದಲೇ ತೋಯ್ದಿರ್ತವೆ. ನೋಡಿ, ಇದೇ ಅರ್ಜುನನ ನಿಜವಾದ ಸಂಕಟ. ಒಂದು ಕಡೆ ಒಬ್ಬ ಕ್ಷತ್ರಿಯನಾಗಿ ಯುದ್ಧ ಮಾಡುವುದು ಅವನ ಧರ್ಮ, ಮತ್ತೊಂದು ಕಡೆ ಪೂಜ್ಯರಾದ ಗುರುಹಿರಿಯರ ಮೇಲೆ ಬಾಣ ಹೂಡುವುದು ಅಧರ್ಮ ಅಂತ ಅವನ ಮನಸ್ಸು ಹೇಳ್ತಿದೆ. ಈ ಕರ್ತವ್ಯ ಮತ್ತು ಬಾಂಧವ್ಯದ ನಡುವಿನ ಸಂಘರ್ಷದಲ್ಲಿ ಅವನು ಸಿಕ್ಕಿ ಹಾಕ್ಕೊಂಡಿದ್ದಾನೆ. ಆದರೆ ಅರ್ಜುನನ ಈ ತೀವ್ರವಾದ ಧರ್ಮ ಸಂಕಟವೇ ಒಂದು ಅದ್ಭುತವಾದ ಜ್ಞಾನದ ಬಾಗಿಲನ್ನು ತೆರೆಯುತ್ತೆ. ಯಾಕಂದ್ರೆ ನಿಜವಾದ ಪ್ರಶ್ನೆಗಳು ಹುಟ್ಟಿದಾಗ ತಾನೇ ಅದ್ಭುತವಾದ ಉತ್ತರಗಳು ಸಿಗೋದು. ಈ ಗೊಂದಲದಿಂದಲೇ ಜ್ಞಾನೋದಯದ ಪಯಣ ಶುರುವಾಗುತ್ತೆ. ಅರ್ಜುನನ ಈ ಸಂಕಟ ಕೇವಲ ಅಂದಿನದಲ್ಲ, ಇಂದಿಗೂ ಪ್ರಸ್ತುತ ಅಲ್ವಾ? ನಮ್ಮೆಲ್ಲರ ಜೀವನದಲ್ಲೂ ಇಂತಹ ಸಂದರ್ಭಗಳು ಬರ್ತವೆ. ನಮ್ಮ ಕರ್ತವ್ಯಕ್ಕೂ ನಮ್ಮ ಪ್ರೀತಿಪಾತ್ರರಿಗೂ ನಡುವೆ ಆಯ್ಕೆ ಮಾಡಬೇಕಾದಾಗ ನಾವು ಯಾವ ದಾರಿಯನ್ನ ಹಿಡಿಯಬೇಕೋ, ಈ ಒಂದು ಪ್ರಶ್ನೆಯೇ ನಮ್ಮನ್ನ ಭಗವದ್ಗೀತೆಯ ಹೃದಯಕ್ಕೆ ಕರೆದುಕೊಂಡು ಹೋಗುತ್ತೆ. ಈ ಭಾಗವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಜ್ಞಾನ್ಕೋಶ್ ಅನ್ನೋದು ಒಂದು ಬಹುಭಾಷಾ ಚಾನೆಲ್. ನಾವು ಇಂಗ್ಲಿಷ್, ಹಿಂದಿ, ಮರಾಠಿ, ತಮಿಳ್, ಗುಜರಾತಿ ಮತ್ತು ಬಂಗಾಳಿ ಭಾಷೆಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಿಕೊಳ್ಳುತ್ತೇವೆ. ಅಷ್ಟೇ ಅಲ್ಲ, ಶೀಘ್ರದಲ್ಲಿಯೇ ಇನ್ನೂ ಹಲವಾರು ಪ್ರಮುಖ ಭಾಷೆಗಳಲ್ಲಿ ನಮ್ಮ ಜ್ಞಾನಯಜ್ಞ ಮುಂದುವರೆಯಲಿದೆ. ನಮ್ಮ ಗುರಿ ಒಂದೇ: ಸನಾತನ ಧರ್ಮದ ಶಾಶ್ವತ ನಿಧಿಗಳನ್ನು ಸರಳ, ಸ್ಪಷ್ಟ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ನಿಮ್ಮ ಮುಂದೆ ತರುವುದು. ನಮ್ಮ ಚಾನೆಲ್ನಲ್ಲಿ ಶ್ರೀಮದ್ ಭಾಗವತ, ಭಗವದ್ಗೀತೆ, ಮಹಾಭಾರತ, ಲಲಿತಾ ಸಹಸ್ರನಾಮ, ದೈವತ್ತಿನ್ ಕುರಳ್, ಮಹಾರಾಷ್ಟ್ರ ಮತ್ತು ಬಂಗಾಳದ ಸಂತರು ಹಾಗೂ ಆದಿಶಂಕರರ ದಿವ್ಯ ಅವತಾರದ ಕಥೆಗಳ ಕುರಿತು ದೈನಂದಿನ ವಿಶ್ಲೇಷಣೆಗಳನ್ನು ನೀವು ಕಾಣಬಹುದು. ಇವೆಲ್ಲವೂ ಬಹುಭಾಷೆಗಳಲ್ಲಿ ಲಭ್ಯವಿದೆ. ನಾವು ಹಂಚಿಕೊಳ್ತಿರುವ ಈ ಜ್ಞಾನ ನಿಮಗೆ ಮೌಲ್ಯಯುತ ಅಂತ ಅನ್ಸಿದ್ರೆ ದಯವಿಟ್ಟು ಜ್ಞಾನ್ಕೋಶ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಗ ನಾವು ಪ್ರತಿದಿನ ಹಾಕುವ ವಿಡಿಯೋಗಳ ಮಾಹಿತಿ ನಿಮಗೆ ತಕ್ಷಣ ಸಿಗುತ್ತೆ. ಹಾಗೆಯೇ ಈ ದಿವ್ಯ ಜ್ಞಾನವನ್ನು ನಿಮ್ಮ ಕುಟುಂಬದವರು, ಸ್ನೇಹಿತರು ಮತ್ತು ಸಮುದಾಯದೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಸನಾತನ ಧರ್ಮದ ಜ್ಞಾನದ ದೀಪವನ್ನು ಸದಾ ಬೆಳಗುತ್ತಾ ಇರೋಣ.